ಸಮಸ್ತ ಜನತೆಗೆ ಶುಭವಾರ್ತೆ. ಹೆಸರು ಪಡೆದ PVR ಸಿಲ್ಕ್ ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ PVR ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶ, ನೂತನ ದೇವಸ್ಥಾನ, ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ. ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಪಟ್ಟುವೇರು ಸ್ಯಾರೀಸ್, ಕಿಡ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್. ಜಿಲ್ಲಾ ಪಂಚಾಯತ್ ಕೋಲಾರ ಹಾಗೂ ತಾಲೂಕು ಪಂಚಾಯಿತಿ ಶ್ರೀನಿವಾಸಪುರ PM ಘೋಷಣಾ ಶಕ್ತಿ ನಿರ್ಮಾಣ ಯೋಜನೆ ಅಡುಗೆ ಮಾತೆಯರ ತರಬೇತಿ ಕಾರ್ಯಕ್ರಮ 2024 ಮತ್ತು 25ನೇ ಸಾಲಿನ ಅಕ್ಷರ ದಾಸೋಹ ಯೋಜನೆಯ ಅಡಿ ಕಾರ್ಯನಿರ್ವಹಿಸಲು ಅಡುಗೆ ಸಿಬ್ಬಂದಿಯವರ ತರಬೇತಿ ಕಾರ್ಯಕ್ರಮ. ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಬಾಲಕರ ಹಿರಿಯ ಪಾಠಶಾಲೆ ಹಾಗೂ ಯಲ್ದೂರು ನ್ಯಾಷನಲ್ ಹೈಸ್ಕೂಲ್ ಸಭಾಂಗಣದಲ್ಲಿ ಸರ್ಕಾರದ ಆದೇಶದಂತೆ ಅಡುಗೆ ಮಾತೆಯರ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಶಿವಕುಮಾರಿ ಮೇಡಂ ರವರು ಹಾಗೂ ತಾಲೂಕು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಸುಲೋಚನಾ ಮೇಡಂ ರವರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, CRP ಸಿಬ್ಬಂದಿ ವರ್ಗದವರು, ಎಲ್ಲ ಅಡುಗೆಯವರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಇದೇ ತಾಲೂಕಿನಲ್ಲಿ ಓದಿ ಬೆಳೆದು ಉನ್ನತ ಶಿಕ್ಷಣ ಪದವೀಧರ ತುಮಕೂರು ವಿಶ್ವವಿದ್ಯಾಲಯ MSc ಪದವಿ ಗೋಲ್ಡ್ ಮೆಡಲ್ ವಿಜೇತರಾಗಿದ್ದ ಅಜಯ್ ಎಂಬ ಹೆಮ್ಮೆಯ ಸಾಧನೆ ವಿಚಾರವಾಗಿದೆ. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಶಿವಕುಮಾರಿ ಮೇಡಂ ರವರು ಮಾತನಾಡಿ, ಈ ದಿನ ಕಾರ್ಯಕ್ರಮ ಸಂಬಂಧಪಟ್ಟಂತೆ ಎಲ್ಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆ ಬಗ್ಗೆ ಆದ್ಯತೆ ನೀಡಿ, ಆರೋಗ್ಯ ಬಹಳ ಮುಖ್ಯ, ಆರೋಗ್ಯದಿಂದ ಎಲ್ಲ ಕಾರ್ಯಗಳು ಸಕ್ರಿಯವಾಗುವುದು, ಅಡುಗೆ ವಿಚಾರದಲ್ಲಿ ಎಲ್ಲ ರೀತಿಯ ಪೂರ್ಣ ಮಾಹಿತಿಯನ್ನು ತಿಳಿಸಿ, ಪ್ರತಿದಿನ ಅಡುಗೆ ಮಾಡುವ ಸ್ಥಳ ಮೊದಲು ಸ್ವಚ್ಛತೆ ಸಹಕರಿಸಿ, ಒಳ್ಳೆಯ ರುಚಿಕರ ಆಹಾರ ಮಕ್ಕಳಿಗೆ ನೀಡಿ, ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಸಕ್ರಿಯ ತಾಲೂಕು ಅಕ್ಷರ ದಾಸೋಹ ನಿರ್ದೇಶಕರು ಸುಲೋಚನಾ ಮೇಡಂ ರವರು ಮಾತನಾಡಿ, ಪ್ರತಿದಿನ ವಿದ್ಯಾರ್ಥಿಗಳಿಗೆ ಬಿಸಿ ಊಟ, ಅಡುಗೆ ವಿಚಾರದಲ್ಲಿ ಸರ್ಕಾರದ ಆದೇಶದಂತೆ ಎಲ್ಲ ರೀತಿಯ ಪೌಷ್ಟಿಕ ಆಹಾರವನ್ನು ನೀಡಿ, ಒಳ್ಳೆಯ ಊಟ ಆಹಾರ ನೀಡಲು ಸಹಕರಿಸಿ, ಸರ್ಕಾರದ ಎಲ್ಲ ಸವಲತ್ತುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಗಮನ ಹರಿಸಿ, ವಿದ್ಯಾರ್ಥಿಗಳ ಆರೋಗ್ಯವೇ ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಹೀಗೆ ಹಲವಾರು ವಿಚಾರಗಳನ್ನು, ಮಾರ್ಗದರ್ಶನ ಸೂಚನೆಗಳನ್ನು ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಬೈರೇಗೌಡ ಸರ್ ಪೂರ್ತಿ ಮಾಹಿತಿಯನ್ನು ಅಡಿಗೆ ಮಾತೆಯರಿಗೆ ಸಲಹೆ ಸೂಚನೆಗಳನ್ನು ತಿಳಿಸಿದರು. ಯಾರ ಮಗ ಗೊತ್ತಾ? ನಮ್ಮ ತಾಲೂಕ್ ಪಂಚಾಯತಿನಲ್ಲಿ ನಮ್ಮ ತಾಲೂಕ್ ಪಂಚಾಯತಿನಲ್ಲಿ ಇವ್ರ ಇಲ್ಲೇ ಇದ್ದಾರೆ, ಇವ ಆಫೀಸ್ ನಲ್ಲಿ ಡ್ರೈವರ್ ಆಗಿದ್ದಾರೆ. ಅವ್ರ ಮಗ ಇವ್ರ ತುಂಬಾ ಚೆನ್ನಾಗಿ ಗೊತ್ತಾನೆ. ನಾವೆಲ್ಲ ಮಾಡೋದು ಏನಕ್ಕೆ? ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು, ಎಲ್ರು ಅಲ್ವಾ? ಎಲ್ಲರ ತಂದೆ ತಾಯಿ ಉದ್ದೇಶನೂ ಅದೇ ಆಗಿರ್ತದೆ. ನಮ್ಗೇನ್ ಎಷ್ಟು ಆಸ್ತಿ ಇದ್ರು ನಿಮ್ಗೆ ಬಹಳ ಸೊಂಪಾಗಿ ಬೆಳೀತವೆ. ಅದು ಆಗ್ಬೋದು, ಬಾಳೆಹಣ್ಣು ಹೊಟ್ಟು ಆಗ್ಬೋದು, ಇವೆಲ್ಲ ಒಳ್ಳೆವೆ, ಗಿಡಗಳಿಗೆ ಯೂಸ್ ಆಗುವಂತಹದ್ದು. ಸೊ ಗಿಡದ ನಾವು ಪಾತಿ ಮಾಡಿರ್ತೀವಲ್ಲ, ಅದ್ರಲ್ಲಿ ಮಣ್ಣಲ್ಲಿ ಮಿಕ್ಸ್ ಮಾಡಿ ಇಟ್ಟುಬಿಟ್ರಿ ಅಂದ್ರೆ, ಇಲ್ಲ ನಿಮ್ಗೆ ಹಂಗೂ ಬೇಡ ಅಂದ್ರೆ ಒಂದತ್ರ ಯಾವಾಗನ್ನ ಎವ್ರಿ ಡೇ ತಗೊಂಡೋಗಿ ಒಂದು ಮಣ್ಣಲ್ಲಿ ಮಿಕ್ಸ್ ಮಾಡಿ ಇಟ್ಬಿಡೋದು, ಅದು ಕೊಳಿಯುತ್ತೆ. ಬರ್ತಾ ಬರ್ತಾ ಕೊಳಿತಾ ಇರ್ತದೆ. ಕೊಳಿತ ಮೇಲೆ ಅದೊಂಥರ ಗೊಬ್ಬರ ತರ ಆಗ್ತದೆ. ಆದ ಗೊಬ್ಬರ ಬೇಕಾದ್ರೆ ಎತ್ಕೊಂಡು ಹೋಗಿ ನಾವು ಗಿಡಗಳಿಗೆ ಹಾಕಬಹುದು. ಮತ್ತೆ ಪ್ರತಿಯೊಂದು ಶಾಲೆಗೂ ಸಹ ಪೌಷ್ಟಿಕ ಆಹಾರದ ದೃಷ್ಟಿಯಿಂದ ಏನದು ತೋಟ, ಒಂದು ಪೌಷ್ಟಿಕ ವನನ ನಾವು ಸಿದ್ಧಪಡಿಸಬೇಕು, ರೆಡಿ ಮಾಡ್ಕೋಬೇಕು ಪ್ರತಿಯೊಂದು ಶಾಲೆಗೆ ಅಂತ ಹೇಳಿದ್ದಾರೆ. ಅಂದ್ರೆ ಗಿಡಗಳನ್ನ ಬೆಳೆಸಬೇಕು. ಎಂತ ಗಿಡಗಳು? ತರಕಾರಿ ಗಿಡಗಳು. ನಮ್ಗೆ ನುಗ್ಗೆಕಾಯಿ ಗಿಡ ಇಡ್ರಿ, ಕರಿಬೇವು ಗಿಡ ಇಡ್ರಿ, ಮತ್ತೆ ತರಕಾರಿ ಬಿಡುವಂತಹದ್ದು ಗಿಡಗಳನ್ನ ನೆಟ್ರಿ, ಅದನ್ನ ಪೌಷ್ಟಿಕವನ ಅಂತ ಹೇಳ್ತೀವಿ. ಈಗ ಕಡ್ಡಾಯವಾಗಿ ಪ್ರತಿಯೊಂದು ಶಾಲೆಯಲ್ಲೂ ಈ ಕೆಲಸ ಮಾಡ್ಬೇಕು. ಇದಕ್ಕೆ ಕೋತಿಗಳು ತಿಳಿದೇ ಇರುವಂತಹ ತರಕಾರಿಗಳು ಇದ್ದಾವೆ. ಹಾಗಲಕಾಯಿ ಗಿಡ್ರಿ, ತಿನ್ನಲ್ಲ ಅಲ್ವಾ? ಸೊ ಅಂತವ್ ಬೆಳೆಸಿ, ಅವು ಏನ್ ತಿನ್ನಲ್ವೋ ಅಂತವ್ ಬೆಳೆಸ್ಕೊಂಡು ಹೋಗ್ತಾ ಇರಿ. ಇಲ್ಲ ಅದಕ್ಕೆ ಬೇಲಿ ಹಾಕಿ, ಹೆಂಗೋ ಒಟ್ಟಾರೆ ನಾವು ಪೌಷ್ಟಿಕವನ್ನ ಈಗ ಕಡ್ಡಾಯವಾಗಿ ನಮ್ಮ ಶಾಲೆಗಳಲ್ಲಿ ಬೆಳೆಸ್ಕೋಬೇಕಾಗಿದೆ ಇವಾಗ. ಓಕೆನಾ? ಸೊ ಆ ತರಕಾರಿ, ಮೊಟ್ಟೆ, ಹಾಲು, ಇವು ಮೂರು ಸಹ ನಮ್ಮ ಮಕ್ಕಳಿಗೆ ಹೇಗೆ ತಲುಪಿಸ್ಬೇಕಪ್ಪ ಅಂದ್ರೆ ಸರಿಯಾದ ಸಮಯಕ್ಕೆ ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ಈಗ ಅವ್ರಿಗೆ ಬೆಳವಣಿಗೆ ಆಗ್ತಾ ಇರುವಂತಹ ವಯಸ್ಸಿದು. ಹೆಂಗ್ ಬೆಳವಣಿಗೆ ಆಗ್ತಾ ಇರ್ತದೆ ಅಂದ್ರೆ ಬಹಳ
ಫಾಸ್ಟ್ ಆಗಿ ತುಂಬಾ ವೇಗವಾಗಿ ಬೆಳವಣಿಗೆ ಆಗ್ತಾ ಇರ್ತದೆ. ಮೆದುಳಿನ ಜೊತೆಗೆ ದೇಹನೂ ಬಹಳಷ್ಟು ವೇಗವಾಗಿ ಬೆಳವಣಿಗೆ ಆಗ್ತದೆ. ಈ SSLC ವರೆಗೂ ಚೆನ್ನಾಗಿ ಬೆಳೀತಾರೆ, ಆಮೇಲೆ ಸ್ವಲ್ಪ ಕುಂಠಿತ ಆಗ್ತದೆ ಬೆಳವಣಿಗೆ. ಸೊ ಈ ಗಿಡ ಚೆನ್ನಾಗಿ ಬೆಳೆಯೋ ಟೈಮಲ್ಲಿ ನಾವೇನ್ ಮಾಡ್ಬೇಕು, ಒಂದ್ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಅದು ಇನ್ ಸ್ವಲ್ಪ ಚೆನ್ನಾಗಿ ಸೊಂಪಾಗಿ ಒಳ್ಳೆ ಫಲನ ಕೊಡ್ತದೆ. ಹಾಗೆ ಮಕ್ಕಳು ಬೆಳೆಯೋ ಟೈಮಲ್ಲಿ ನಾವು ಒಳ್ಳೆ ಆಹಾರವನ್ನ ಕೊಡ್ತಾ ಹೋದ್ರೆ ಆ ಮಕ್ಕಳು ಸಹ ಉತ್ತಮವಾದಂತಹ ಭೌತಿಕ ಇದನ್ನ ಸದೃಢತೆಯನ್ನ ಎಲ್ಲಾನು ಸಹ ಅವರು ಕಂಡುಕೊಂತಾರೆ. ಹಾಗಾಗಿ ಈ ದೃಷ್ಟಿಯಿಂದನೇ ನಮ್ಮ ಸರ್ಕಾರ ಇಷ್ಟೆಲ್ಲ ನಮ್ಗೆ ಇಟ್ಟಿರೋದು, ಈ ಫೆಸಿಲಿಟೀಸ್ ಯೋಜನೆಯನ್ನ ತಂದಿರೋದು. ನಾವು ಅದು ಬಿಟ್ಟು ಏನೋ ಹಸಿವು ನೀಗಿಸ್ಬೇಕು, ಬರೀ ಹಸಿವಿಗೋಸ್ಕರ ಊಟ ಕೊಡಬಾರ್ದು. ಹಸಿವು ನೀಗಿಸೋಕೆ ಊಟ ಕೊಡೋದು ಬೇಡ. ನಾವು ಹಸಿವಿನ ಜೊತೆಗೆ ಮಗುವಿಗೆ ಪೋಷಕಾಂಶಗಳನ್ನ ಹೆಚ್ಚಾಗಿ ಕೊಡುವಂತಹ ದೃಷ್ಟಿಯನ್ನ ನಾವು ಇಟ್ಕೊಂಡು ಆಹಾರವನ್ನ ತಯಾರು ಮಾಡ್ಬೇಕಾಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ಮತ್ತೆ ನೀವು ತೊಳೆಯುವಾಗ ಸ್ವಲ್ಪ ನಿಮ್ಮ ಸ್ವಚ್ಛತೆ ವಿಚಾರ ಬಂದಾಗ ಮೊಟ್ಟೆಗಳೆಲ್ಲ ಕೊಡ್ತಾ ಇದ್ದೀರಾ? 6 ದಿನ ಶನಿವಾರ ಚಿಕ್ಕಿ ಕೊಡಿಸ್ಬೇಡ್ರಿ, ಚಿಕ್ಕಿ ನಿಲ್ಲಿಸಿ, ಬೇಕಾದ್ರೆ ಬಾಳೆಹಣ್ಣು ಕೊಡಿಸಿ. ಅದು ಯಾವಾಗ ಶನಿವಾರ ಮಾತ್ರ, ಎಕ್ಸೆಪ್ಷನಲ್ ಕೇಸ್ ಅದು, ಶನಿವಾರ ಮಾತ್ರ. ಅಷ್ಟು ಬಿಟ್ರೆ ಬೇರೆ ದಿನಗಳಲ್ಲಿ ಕಡ್ಡಾಯ. ಶನಿವಾರನೂ ಮಗು ಏನಾದ್ರೂ ನಾನು ಮೊಟ್ಟೆ ತಿಂತೀನಿ ಅಂದ್ರೆ ತಯಾರು ಮಾಡ್ಬೇಕಂತ ಎಲ್ಲ ಮಾತೆಯರು ಬಂದಿದ್ದೀರಿ. ಇದುವರೆಗೂ ಸುಮಾರು 2003ರಿಂದ ಇದುವರೆಗೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ನೋಡ್ತಾ ಬಂದಿದ್ದೀವಿ. ಆದ್ರೆ ಪ್ರತಿ ವರ್ಷ ಇದು ಒಂದು ಏನು ಯೋಜನೆಗಳು ಎಕ್ಸ್ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಇಟ್ಕೊಡ್ತಾರೆ. ಯಾಕಂದ್ರೆ ಎಲ್ಲ ಅಡಿಗೆವರೆಗೂ ತರಬೇತಿ ಜ್ಞಾಪಕ ಮಾಡೋದಷ್ಟೇ. ಎಲ್ಲರೂ ಅಡಿಗೆ ಮಾಡ್ತಕ್ಕಂಥವ್ರು ಮನೆಯಲ್ಲಿ ಮಾಡ್ತೀರಿ ಮತ್ತೆ ಶಾಲೆಯಲ್ಲೂ ಮಾಡ್ತೀರಿ. ಸುಮಾರು ಒಂದು 150 ಶಾಲೆಗಳಿಗೆ ಊಟ ಮಾಡಿದೀನಿ. ಯಾವ ಶಾಲೆಯಲ್ಲೂ ಅಡಿಗೆ ಚೆನ್ನಾಗಿಲ್ಲ ಅಂತಕ್ಕಂಥ ಮಾತು ಇದುವರೆಗೂ ನಮ್ಮ ತಾಲೂಕಲ್ಲಿ ಕೇಳಿಲ್ಲ. ಮತ್ತೆ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ ಎಲ್ಲ ಮೇಡಮ್ಗಳು, ಅಡಿಗೆಯವರು. ಅದರ ಜೊತೆಯಲ್ಲಿ ನಮ್ಮ ಅಕ್ಷರ ದಾಸೋಹ ಮೇಡಮ್ ಅವರು ಈ ವರ್ಷದಲ್ಲಿ ಏನು ಅಗ್ನಿನಂದಕ ರೆಡಿ ಮಾಡಿಸ್ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಬೆಂಕಿ ಪ್ರಾಣಿಗಳು ಆ ಕವಚಗಳನ್ನು ಕೊಡಿಸಿದ್ದಾರೆ. ಮತ್ತೆ ಎಲ್ಲ ಉಸ್ತುವಾರಿಯನ್ನು ಸಹ ನೋಡ್ಕೊಳ್ತಾ ಇದ್ದಾರೆ. ಅಡಿಗೆ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಶಾಲೆಗೆ ಬರ್ತಕ್ಕಂಥ ಎಲ್ಲರೂ ಬಡ ಮಕ್ಕಳು. ಹಿಂದಿನ ಕಾಲದಲ್ಲಿ ಯಾವುದೋ ಒಂದು ಮಗು ಹೆಚ್ಚು ಕಡಿಮೆ ಆಯ್ತು ಪೋತೆ ಮನೆ ಡ್ರೆಸ್ ಬಿಡ್ಲಿಕ್ಕೆ ಹೋಗುವ ಅಂತ ಇದ್ರು. ಆದ್ರೆ ಇವಾಗೆಲ್ಲ ಇರುವುದು 1-2. ಯಾರು ಹೋದ್ರೆ ಹೋಗ್ಲಿ ಅನ್ನೋದ್ರಲ್ಲಿ ನಮ್ಮನ್ನು ಮುಗಿಸ್ತಾರೆ. ಅದಕ್ಕೋಸ್ಕರ ನಾವು ಭಕ್ತಿಯಿಂದ, ಮತ್ತೆ ಯಾಕಂದ್ರೆ ಈ ದೇಶದ ಆಸ್ತಿ ಮಕ್ಕಳು, ಅವರನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರ ಮತ್ತೆ ಅಡಿಗೆಯವರ ಮೇಲೆ ಇರೋದ್ರಿಂದ ಅಚ್ಚುಕಟ್ಟಾಗಿ ಮಾಡ್ಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೊಡೋದಕ್ಕೋಸ್ಕರ ಈ ಕಾರ್ಯಾಗಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಅಡಿಗೆಯವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆಲ್ರಿಗೂ ತಿಳಿದಿರ್ತಕ್ಕಂಥ ವಿಷಯ. ತುಂಬಾ ವಾಶ್ ಮಾಡಬಾರ್ದು ರೈಸ್. ಆಕ್ಚುಲಿ ಸ್ಕೂಲ್ಸ್ಗೆ ಸಪ್ಲೈ ಮಾಡೋ ರೈಸೇ ತುಂಬಾ ಒಳ್ಳೆ ರೈಸ್. ನಿಮ್ಗೆ ಗೊತ್ತಾ, ನಾವು ಮನೆಗಳಲ್ಲಿ ಸಣ್ಣಕ್ಕಿ ಎಲ್ಲ ಮಾಡ್ತೀವಲ್ಲ, ಯೂಸ್ ಮಾಡ್ತೀವಲ್ಲ, ಸಣ್ಣಕ್ಕಿ ಏನು ಆಗುತ್ತೆ, ಪಾಲಿಶ್ ಒಂದು 10 ಸಾರಿ ಪಾಲಿಶ್ ಆಗಿರುತ್ತೆ ರೈಸ್. ಪಾಲಿಶ್ ಆಗಿ ಅದ್ರ ಮೇಲೆ ಇರುವಂತ ಕೋಟಿಂಗ್ ಎಲ್ಲ ಒಟ್ಟೋಗಿರುತ್ತೆ. ನಾವು ತಿನ್ನೋದು ಬರೀ ಒಳಗಡೆ ಇರೋದು ಎಲ್ಲ ಪಾಲಿಶ್ ಆಗಿರೋ ರೈಸು, ಅದಷ್ಟು ಒಳ್ಳೇದಲ್ಲ. ನಮ್ಗೇನ್ ದಪ್ಪ ಅಕ್ಕಿ ಕೊಡ್ತಾರೆ ನೋಡಿ, ಅದೇ ಒಳ್ಳೇದು. ಒಳ್ಳೆ ರೈಸ್ ಊಟ ಮಾಡಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ. ಅದನ್ನು ಅಷ್ಟೇ ಒಂದ್ಸಾರಿ ವಾಶ್ ಮಾಡಿ ಸೋಪ್ ಮಾಡಿ 1 hour ಸೋಪ್ ಮಾಡಿ ಹಾಕಿ, ಅದರಿಂದ ಚೆನ್ನಾಗೂ ರೈಸ್ ಆಗುತ್ತೆ, ಗ್ಯಾಸ್ ಅನ್ನು ಒಳ್ಳೆ ಆಗುತ್ತೆ. ಇವೆಲ್ಲ ಸಣ್ಣ ಟಿಪ್ಸ್ ಅಷ್ಟೇ, ಇದೇನ್ ತುಂಬಾ ದೊಡ್ಡದೇನಲ್ಲ, ಬಟ್ ಅದರಿಂದ ಅನುಕೂಲ ಆಗುತ್ತೆ. ಮೇಡಮ್, ಜಸ್ಟ್ ಸಜೆಷನ್ ನಮ್ಗೆ ಹೇಳೋದೇನಂದ್ರೆ, ಈ ಕಾರ್ಯಕ್ರಮದಲ್ಲಿ ಅಡಿಗೆ ಒಂದು ನೀಟ್ನೆಸ್ ವಿಚಾರ ಹೇಳಿದ್ರು ಮಾಡ್ತಾರೆ. ಬೈ ಚಾನ್ಸ್ ಆಗೋದು ಬೇಡ, ಏನಾದ್ರು ಆದ್ರೆ ಆ ಮಕ್ಕಳು ತಿನ್ನೋದಾಗ್ಲಿ ಇದಾಗ್ಲಿ ಆದ್ರೆ ಹಾಸ್ಪಿಟಲ್ ನಾವು ಎಂಟ್ರಿ ಮಾಡ್ಬೇಕು, ಡಾಕ್ಟರ್ ಇದು ಮಾಡ್ಬೇಕು. ಆ ವಿಚಾರ ಡಾಕ್ಟರ್ ಜಸ್ಟ್ ಸಜೆಷನ್ ಕೊಟ್ಟು ಆ ವಿಚಾರ ಹೇಳಿ ಮುಂಜಾಗ್ರತೆ ಗಮನ ಹರಿಸ್ಲಿ ಅಂತ ಅಷ್ಟೇ. ಅದೇ ಅಂದ್ರೆ ನೀವು ಅಷ್ಟೇ, ಏನಾದ್ರು ಆ ತರದ್ ಏನಾರ ಆದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅಂತ ಸದ್ಯ ಎಲ್ಲೂ ಆಗೋದು ಬೇಡ. ಮತ್ತೆ ಯಾವ್ದೇ ರೈಸ್ ಸಾಂಬಾರು ಆಗ್ಲಿ ಓಪನ್ ಮಾಡಿ ಇಡಬೇಡಿ ಅಷ್ಟೇ, ಯಾಕಂದ್ರೆ ಎಲ್ಲ ಹಳೆ ಬಿಲ್ಡಿಂಗ್ಸ್ ಇರ್ತವೆ. ಸೊ ಹಂಗಾಗಿ ಓಪನ್ ಮಾಡಿ ಇಡ್ಬೇಡಿ. ಎಲ್ಲ ಪದಾರ್ಥಗಳ ಮೇಲೂ ಕ್ಲೋಸ್ ಮಾಡಿ ಮೇಂಟೈನ್ ಮಾಡಬೇಕು. ಅಂದ್ರೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಅಡುಗೆ ಮಾಡೋದಾಗ್ಲಿ, ಮತ್ತೆ ಜಿರಳೆ ಇಲಿಗಳು ಬರ್ದೇ ಇರೋ ತರ ಅಡುಗೆ ಸಾಮಗ್ರಿಗಳು ಇಟ್ಕೊಳ್ಳೋದಾಗ್ಲಿ, ತರಕಾರಿ ಹಚ್ಚುವಾಗ ಕ್ಲೀನಾಗಿ ಹಾಳಾಗದೇ ಇರೋಂಥ ತರಕಾರಿಗಳನ್ನ ಉಪಯೋಗಿಸೋದಾಗ್ಲಿ, ಇದನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು.
ಸರ್ ಡಾಕ್ಟರ್ ಸಾಹೇಬ್ರೆ, ತಮ್ಮಲ್ಲಿ ಒಂದು ಮಾತು, ಈ ಒಂದು ಅಡಿಗೆ ಮತ್ತೆ ತರಬೇತಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿರಲ್ಲ, ನಿಮ್ಮೊಂದು ವೈದ್ಯಕೀಯ ಒಂದು ಚಿಕಿತ್ಸೆ ಒಂದು ಪ್ರಯುಕ್ತ ಈ ಒಂದು ಅಡಿಗೆನಲ್ಲಿ ಏನಾದ್ರೂ ಲೋಪದೋಷಗಳಿದ್ದಲ್ಲಿ ಅನಾಹುತ ಆದ್ರೆ ಯಾವ ರೀತಿ ಸಂಭವ ಆಗುತ್ತೆ ಆ ವಿಚಾರದಲ್ಲಿ? ಈಗ ಚೆನ್ನಾಗಿ ಬೇಯಿಸದೆ ಏನಾದ್ರೂ ಅಡಿಗೆ ಮಾಡೋದ್ರಿಂದ ಆಗ್ಲಿ ಆ ತೊಂದರೆಗಳಾಗ್ಬೋದು, ಕಾಯಿಲೆಗೆ ಬರೋದು ಚಾನ್ಸಸ್ ಇರ್ತವೆ, ಮತ್ತೆ ಒಬ್ಬರಿಂದ ಒಬ್ರಿಗೆ ಆಗೋ ತೊಂದರೆಗಳು ಇರುತ್ತೆ. ಸರಿ ಮೇಡಮ್, ಸರಿ, ಥ್ಯಾಂಕ್ ಯು. ಗ್ಲಾಸು ಕೈ ಎಲ್ಲ ತೊಳ್ಕೊಳ್ಳೋದು, ಸೋಪ್ ಆಗ್ಬೋದು ಅಥವಾ ಸೊಲ್ಯೂಷನ್ ಆಗ್ಬೋದು, ಎಣ್ಣೆನ ತೊಳ್ಕೊಳ್ಳೋದು, ಇದನ್ನ ನೀವು ಮಕ್ಕಳಿಗೆ ದಿನ ಹೇಳ್ಬೇಕು. ಯಾಕಂದ್ರೆ ಅವ್ರ ಮನೆಗಳಲ್ಲಿ ಯಾವ ತರ ಪರಿಸ್ಥಿತಿ ಇರುತ್ತೋ ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ. ಕೆಲವ್ರು ಇರ್ತಾರೆ ಕ್ಲೀನಾಗೆ ಇರ್ತಾರೆ, ಕೆಲವು ಮಕ್ಕಳಿಗೆ ಪಾಪ ಅದ್ರ ಬಗ್ಗೆ ಪ್ರಿಕಾಷನ್ಸ್, ಎಚ್ಚರಿಕೆ ಕ್ರಮಗಳನ್ನ ಹೇಳ್ದೇ ಇರುವಂತ ಒಂದು ಪರಿಸರದಲ್ಲೂ ಅವರು ಇರಬಹುದು. ಸೊ ಅದಕ್ಕೆ ಎಲ್ರಿಗೂ ನೀವು ಸ್ವಚ್ಛತೆ ಬಗ್ಗೆ ನೀವು ಗಮನ ಕೊಡಬೇಕು. ಮತ್ತೆ ಮಕ್ಕಳಿಗೆ ನೀವು ಬರೀ ಅಡುಗೆ ಸಹಾಯಕರಾಗಿ ಅಲ್ಲಿ ನಿಮ್ಮ ಇದನ್ನ ತೋರಿಸೋದಲ್ಲ, ನೀವೇ ಅಲ್ಲಿ ತಾಯಂದ್ರಾಗಿರ್ತೀರ ಮಕ್ಕಳಿಗೆ. ನಿಮ್ಮ ಸ್ವಂತ ಮಕ್ಕಳಿಗೆ ಯಾವ ಥರ ನೀವು ಎಚ್ಚರಿಕೆಯಿಂದ ಎಲ್ಲ ಮಾಡ್ತೀರಾ, ಅಡುಗೆ ಮಾಡೋದ್ರಿಂದ ಇದ್ರು ಎಲ್ಲನೂ ಕ್ಲೀನ್ಲಿನೆಸ್ ಸಂಬಂಧಪಟ್ಟಂಗೆ ಏನೇನು ಹೇಳ್ಕೊಡ್ತೀರಾ ಅದನ್ನೆಲ್ಲನೂ ನೀವು ಆ ಮಕ್ಕಳಿಗೆಲ್ಲ ಮಾಡಿದ್ರೆ ನಿಮ್ಗೊಂದು ಆತ್ಮತೃಪ್ತಿ ಇರುತ್ತೆ. ನಾವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ಯಾರಿಗೋ ಮೆಚ್ಚುಗೆಗೋಸ್ಕರ ನಾವು ಮಾಡೋದು ಬೇಕಾಗಿಲ್ಲ. ಮತ್ತೆ ಕೈ ತೊಳಿಯೋಕ್ಕೆ ಮಾಡ್ಕೊಂಡಿರ್ತೀರಾ ಆ ಒಂದು ಜಾಗ, ಇದನ್ನೆಲ್ಲ ಬಹಳ ಸ್ವಚ್ಛವಾಗಿ ಇಟ್ಕೊಂಡು ಅಡುಗೆ ಮಾಡಬೇಕು. ಆಮೇಲೆ ದಯವಿಟ್ಟು ಮಾಡುವಾಗ ಎಲ್ಲರೂ ಇನ್ಮೇಲೆ ಕ್ಯಾಪ್ ಹಾಕೋಬೇಕು ತಲೆಗೆ. ಯಾಕಂದ್ರೆ ಕೂದಲು ಅದು ಬಹಳ ಕಾಮನ್ ಆಗಿ ಎಲ್ಲ ಕಡೆ ಉದ್ರಿ ಅಡಿಗೆನಲ್ಲಿ ಸೇರುವಂತ ಒಂದಿರುತ್ತೆ. ಸೊ ಅದು ಕೂದಲು ಹೋದ್ರೆ ಕಿಡ್ನಿಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಬೆಳೆಯೋ ಮಕ್ಕಳಲ್ಲಿ ಆ ತರ ಒಂದು ನಾವು ಡ್ಯಾಮೇಜ್ ಆಗುವಂತ ಪರಿಸ್ಥಿತಿಗಳನ್ನ ನಾವು ತಂದಬಾರ್ದು ಅಂತಂದ್ರೆ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಮತ್ತೆ ಗ್ಲೌಸ್ ಬಗ್ಗೆ ಮಾತಾಡ್ತಾ ಇದ್ರು, ಬಟ್ ಗ್ಲೌಸ್ ಯೂಸ್ ಮಾಡದಿರೋದೇ ಒಳ್ಳೇದು ಅಂತ ನನ್ನ ಭಾವನೆ. ಯಾಕೆ ಅಂದ್ರೆ ಗ್ಲೌಸ್ ಯೂಸ್ ಮಾಡಿ ತುಂಬಾ ಗಲೀಜಾಗಿರ್ತದೆ, ಅದನ್ನ ವಾಶ್ ಮಾಡಿ ಯೂಸ್ ಮಾಡಬೇಕು. ಅದ್ರ ಬದಲು ಕೈ ಆದ್ರೂ ಅಟ್ಲೀಸ್ಟ್ ತಗೊಂಡನ ನೀವು ಉಪಯೋಗಿಸ್ಕೊಂತೀರಾ. ಗ್ಲೌಸ್ಗಿಂತಲೂ ಮೈನ್ ಇಂಪಾರ್ಟೆಂಟ್ ಎಲ್ಲರೂ ತಲೆಗೆ ಆಗೋದೇ ಇಲ್ಲ. ಎಷ್ಟೊಂದು ಅಗಾಧವಾದ ಒಂದು ವಿಷಯ ಯಾವುದೇ ಒಂದು ವಿಷಯದಲ್ಲಿ ಆಗಿರ್ಬೋದು ಇರುತ್ತೆ. ಅದೇ ರೀತಿ ನಿಮಗೆ ಸಂಬಂಧಪಟ್ಟಂಗೆ ಇವತ್ತಿನ ದಿನದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಡಿಗೆ ಮಾಡೋದ್ರಲ್ಲಿ ಯಾವ್ಯಾವ ತರ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೋಬೇಕು, ಮತ್ತೆ ಎಷ್ಟು ಸ್ವಚ್ಛತೆಯಿಂದ ನಾವು ಈ ಒಂದು ಕೆಲಸನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಸುಮಾರು ಮಾಹಿತಿನ ಕೊಡ್ತಾರೆ. ಅದು ತುಂಬಾ ಮುಖ್ಯನೂ ಆಗಿರ್ತದೆ. ಯಾಕೆ ಅಂತಂದ್ರೆ ಆರೋಗ್ಯ ಬಹಳ ಮುಖ್ಯ ಅಲ್ವಾ. ಒಳ್ಳೆ ಆರೋಗ್ಯ ನಮ್ಗೆ ಹೆಂಗ್ ಬರುತ್ತೆ, ನಾವೇನು ದೇಹಕ್ಕೆ ನಾವೇನು ಆಹಾರ ಪೂರೈಕೆ ಮಾಡ್ತೀವೋ ಅದರಿಂದ ಮಾತ್ರ ನಮ್ಗೆ ಒಳ್ಳೆ ಆರೋಗ್ಯ ಸಿಗ್ಲಿಕ್ಕೆ ಸಾಧ್ಯ. ಇನ್ ಬೇರೆ ನಾವು ಏನೇನ್ ಕೆಲಸ ಕಾರ್ಯಗಳು ಮಾಡ್ತೀವೋ ಅದಕ್ಕೆಲ್ಲ ಇದು ಪೂರಕವಾಗಿರುತ್ತಷ್ಟೇ. ನಾವು ಎಷ್ಟು ಒಳ್ಳೆ ಆರೋಗ್ಯ ಇಟ್ಕೊಂತೀವೋ ಅದೇ ರೀತಿ ನಾವು ಮಾಡುವಂತ ಎಲ್ಲಾ ಕಾರ್ಯಗಳನ್ನು ಆರೋಗ್ಯಯುತವಾಗಿ ಇರ್ತವೆ. ಸೊ ಆರೋಗ್ಯವಾಗಿ ನಾವು ದೇಹಕ್ಕೆ ಕೊಡುವಂಥದ್ದು ಹೇಗೆ, ಒಳ್ಳೆ ಪೌಷ್ಟಿಕಾಂಶ ಯುಕ್ತ ಆಹಾರ. ಸಹಕಾರ ಕೊಟ್ಟು ನಮ್ಮ APF ಅಂದ್ರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ಉಳಿದ 4 ದಿನಗಳಿಗೆ ವಿಸ್ತರಣೆ ಮಾಡಿಕೊಂಡು ಅದು ಈಗ ಒಟ್ಟಾರೆ ಒಂದು ವಾರದ 6 ದಿನಗಳು ಸಹ ನಾವು ಮೊಟ್ಟೆಯನ್ನ ಕೊಡ್ತಾ ಇದ್ದೀವಿ. ಎಲ್ಲರೂ ವಿತರಿಸ್ತಾ ಇದ್ದೀರಾ ಅಂತ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಇದು ಮೊಟ್ಟೆ ಯೋಜನೆ ಆಗಿರೋದ್ರಿಂದ ಮೊಟ್ಟೆಯನ್ನೇ ವಿತರಿಸಬೇಕು. ದಯವಿಟ್ಟು ಎಲ್ಲೂ ಅಷ್ಟೇ ನಿಮ್ಮ ಶಿಕ್ಷಕರಿಗೂ ತಿಳಿಸಿ, ಚಿಕ್ಕಿ ಅಂತೆ ಬಾಳೆಹಣ್ಣಂತೆ ಅದು ಆಪ್ಷನಲ್ ಬೇಡ. ಒಂದು ವೇಳೆ ಕೆಲವು ಮಕ್ಕಳು ತಿನ್ನದೇ ಇರುವಂತವ್ರು ಇರ್ತಾರೆ, ಅಂದ್ರೆ ಹುಟ್ಟೋದಾಗಿಂದನೂ ತಿನ್ನದೇ ಇರೋರು ಅಥವಾ ಕೆಲವು ಕಾರಣಾಂತರಗಳಿಂದ ತಿನ್ನದೇ ಇರೋರು, ಅಂತವರಿಗೆ ಮಾತ್ರ ಬಾಳೆಹಣ್ಣು ಅಥವಾ ಚಿಕ್ಕಿಯನ್ನ ವಿತರಿಸಿ ಅಂತ ಹೇಳಿದ್ದಾರೆ ವಿನಃ ಒಂದಿನ ಚಿಕ್ಕಿ ಕೊಡ್ರಿ, ಒಂದಿನ ಬಾಳೆಹಣ್ಣು ಕೊಡ್ರಿ, ಒಂದಿನ ಮೊಟ್ಟೆ ಕೊಡ್ರಿ ಅಂತ ಎಲ್ಲೂ ಹೇಳಿಲ್ಲ. ಕಡ್ಡಾಯವಾಗಿ ಇದು ಮೊಟ್ಟೆಯನ್ನೇ ವಿತರಿಸಬೇಕು, ಪ್ರತಿದಿನನೂ ವಿತರಿಸಬೇಕು. ಸೊ ಈ ಮೊಟ್ಟೆ ಬೇಯಿಸೋದು ಹೇಗೆ, ಆ ಮೊಟ್ಟೆಯನ್ನ ಬೇಯಿಸ್ತಾ ಇದ್ದಾಗ ನಾವು ಅದನ್ನ ಪರೀಕ್ಷೆ ಮಾಡೋದು ಹೇಗೆ, ಅಂದ್ರೆ ಅದು ಕೆಟ್ಟಿದೆಯಾ ಅಥವಾ ಚೆನ್ನಾಗಿದೆಯಾ, ಅದು ಈ ವಿಷಯಗಳೆಲ್ಲ PM ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಅಂತ ಹೆಸರನ್ನ ಬದಲಾವಣೆ ಮಾಡ್ಕೊಂಡಿದೆ. ಈಗ ನಮ್ಮನ್ನ ಮಧ್ಯಾಹ್ನ ಉಪಹಾರ ಯೋಜನೆ ಅಂತ ಹೇಳೋದಿಲ್ಲ. ಇದು ಯಾಕೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಎರಡರ ಯೋಜನೆ ಅಡಿಯಲ್ಲಿ, ಎರಡರ ಸಹಕಾರ ಯೋಜಿತವಾಗಿ ಇದು ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಆದ್ದರಿಂದ ಆ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ಬರೀ ಊಟ ಅಷ್ಟೇ ಕೊಡ್ತಾ ಇಲ್ಲ ನಮ್ಮಲ್ಲಿ, ಊಟದ ಜೊತೆಗೆ ಹಾಲು ಪ್ರಾರಂಭ ಆಯ್ತು. 2013ರಿಂದ ಪ್ರಾರಂಭ ಆಯ್ತು. ಮೊದಲು ಪ್ರಾಥಮಿಕ ಶಾಲೆಗಾಯ್ತು, ಆಮೇಲೆ ಪ್ರೌಢಶಾಲೆಗೂ ಸಹ ಅದು ಮುಂದುವರಿಯಿತು. ಅದಾದ ನಂತರ ಹಾಲಾದ್ಮೇಲೆ ಮೊಟ್ಟೆ ಪ್ರಾರಂಭ ಆಯ್ತು. ಮೊಟ್ಟೆ
ಆ ಮೊಟ್ಟೆ ಪ್ರಾರಂಭ ಆದ ಮೇಲೆ ಮತ್ತೆ ಮಾಲ್ಟ್ ಅನ್ನ ಈಗ ಅಂದ್ರೆ ಕೆಲವು ಮಕ್ಕಳು ಹಾಲನ್ನ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ, ಕುಡಿತಾ ಇಲ್ಲ, ಚೆಲ್ಲುತ್ತಾ ಇದ್ದಾರೆ ಅನ್ನೋದೊಂದನ್ನು ಪರಿಗಣಿಸಿಕೊಂಡು ಇಲಾಖೆ ಅಥವಾ ನಮ್ಮ ಯೋಜನೆ ಅಡಿಯಲ್ಲಿ ಬರುವಂತಹ ಕೆಲವು ನಿಯಮಗಳು ಬದಲಾವಣೆ ಆಗ್ತಾ ಇರ್ತವೆ. ಹೀಗಾಗಿ ಈ ಎಲ್ಲ ಬದಲಾವಣೆಗಳೊಂದಿಗೆ ನಾವು ಸಹ ಬದಲಾಗಬೇಕಾಗ್ತದೆ. ಆ ಬದಲಾವಣೆಗಳನ್ನ ಹೇಗ್ ಮಾಡ್ಕೋಬೇಕು, ಯಾವ ರೀತಿ ನಾವು ಅಡಿಗೆಯನ್ನ ಶುಚಿಯಾಗಿ ಮತ್ತೆ ರುಚಿಯಾಗಿ ಯಾವ ರೀತಿ ನಾವು ತಯಾರು ಮಾಡಬೇಕು ಅನ್ನೋದನ್ನ ಪ್ರಮುಖವಾಗಿ ಇಲ್ಲಿ ತಿಳ್ಕೊಂಡು ಹೋಗೋಣ. ಮೇಡಮ್ ಬನ್ನಿ ಮೇಡಮ್. ಅದನ್ನ ನೀವು ಅವ್ರು ಕೊಟ್ಟಂಗೆ ಹೊಸದಂಗೆ ಮಡಚಿ ಎತ್ತಿಟ್ಟಿದ್ದೀರಾ, ದಯವಿಟ್ಟು ಆ ಕೆಲಸ ಮಾಡ್ಬೇಡಿ. ಏನಕ್ಕೆ ಕೊಟ್ಟಿದ್ದಾರೆ ಹೇಳೋದು, ಅದು ಅಗ್ನಿ ನಿರೋಧಕ ಏಪ್ರಾನ್ ಕೊಡ್ಸಿರೋದು. ಸರಿ, ಅಗ್ನಿ ನಿರೋಧಕ ಅಂದ್ರೇನು, ಬೆಂಕಿ ಅಂಟುಕೊಂಡ್ರು ಸಹ ಸುಮಾರು ಒಂದು 5 ನಿಮಿಷ ಅದನ್ನು ಸುಟ್ಟರು ಸಹ ಅದು ಹೊತ್ಕೊಂಡು ಉರಿಯೋದಿಲ್ಲ. ಇದು ಯಾರಿಗೋಸ್ಕರ ಮಾಡಿದೀವಿ ಇಷ್ಟೆಲ್ಲ ಅಂದ್ರೆ ನಿಮ್ಮ ಸೇಫ್ಟಿಗೋಸ್ಕರ. ಯಾಕಂದ್ರೆ ಇಂಥವು ಘಟನೆಗಳು ಬಹಳಷ್ಟು ಕಡೆ. ದಯವಿಟ್ಟು ಫೋನ್ಗಳನ್ನ ಸೈಲೆಂಟ್ ಹಾಕಿ, ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿಕೊಂಡಿದ್ದೀವಿ. ಇದರಲ್ಲಿ ಸಾಮಾನ್ಯ ಎಲ್ಲರೂ ಆಗಮಿಸಿದೀರಾ. ಇನ್ನೂ ಒಂದು 5-10 ಜನ, ಇನ್ನೂ ಒಂದು 5-10 ಜನ ಬರೋ ಇದೆ, ಅವರು ಸೇರ್ಕೊಂತಾರೆ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಈ ಕಾರ್ಯಕ್ರಮವನ್ನ ಮುಂದುವರಿಸ್ಕೊಂಡು ಹೋಗೋಣ. ಮೇಡಮ್ ಬರ್ತಾ ಇದ್ದಾರೆ, ಅವ್ರು ಬಂದ ತಕ್ಷಣ ಉದ್ಘಾಟನೆಯನ್ನ ಮಾಡಿ ನಮ್ಮ ಕೆಲಸವನ್ನ ನಾವು ನಮ್ಮ ಪ್ರೋಗ್ರಾಮ್ ಅನ್ನ ಮುಂದುವರಿಸ್ಕೊಂಡು ಹೋಗೋಣ. ನಿಮಿಷ ಆಗಿರ್ತದೆ, ಗಂಟೆಗಳು ಕಳೆದಿರ್ತವೆ. ನಾವೇನ್ ಮಾಡ್ತೀವಿ, ಒಂದೇ ದಿನ ಬಂದು ಆ ಪಾತ್ರೆನ ಹಾಗೆ ಎತ್ಕೊಂಡು ಹಂಗೆ ಇಟ್ಬಿಟ್ಟು ಅದ್ರಲ್ಲಿ ಹಂಗೆ ನೀರ್ ಹಾಕಿ ಅಡಿಗೆ ಮಾಡ್ತೀವಿ. ಸೊ ಇದನ್ನೇನು ನೋಡೋದೇ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಪ್ರತಿದಿನ ಬಿಸಿ ನೀರಲ್ಲಿ ಒಂದ್ಸರಿ ತೊಳಿಬೇಕು ಅಂತ ಇದೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಹಾಲು ಕಾಯಿಸೋಕ್ ಮೊದಲು ಅಷ್ಟೇ ಬಿಸಿ ನೀರಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ಹಾಲು ಕಾಯಿಸಿ ಅಂತ. ಹಾಲು ಕಾಯಿಸುವ ವಿಧಾನಗಳು ಎಲ್ಲ ನೀವು ತಿಳ್ಕೊಂಡಿರ್ಬೇಕು ಹೇಗೆ ಅಂತ. ಹೊಡಿತಾ ಇದೆಯಾ? ಇವಾಗ ಕೆಲವು ಮೊನ್ನೆ ಒಂದು ಸ್ವಲ್ಪ ಹಾಲು ಹೊಡೆಯೋ ಕಂಪ್ಲೇಂಟ್ಸ್ ಬಂದಿತ್ತು, ಮತ್ತೆ ಚೇಂಜ್ ಮಾಡ್ಕೊಟ್ವಿ ಹಾಲು ಪುಡಿನ. ಇವಾಗ ಏನು ಇಲ್ಲ ಅನ್ಸುತ್ತೆ. ರಾಗಿ ಮಾಲ್ಟ್ ಎಲ್ಲ ಕುಡಿತಾ ಇದ್ದಾರಾ? ವೇಸ್ಟ್ ಮಾಡ್ತಾ ಇಲ್ಲ ತಾನೆ? ರಾಗಿ ಮಾಲ್ಟ್ ಚೆನ್ನಾಗಿದೆಯಲ್ಲ, ನೀವು ಕುಡಿತೀರಾ? ಮಕ್ಕಳ ಜೊತೆ ನೀವು ಸೇವಿಸಿ. ನೀವು ಗಟ್ಟಿಯಾಗಿದ್ರೇನೆ ಅವ್ರಿಗೆ ಊಟ ಸ್ವಲ್ಪ ತಯಾರು ಮಾಡೋದಕ್ಕೆ ನೀವು ಸ್ವಲ್ಪ ಏನು ಶಕ್ತರಾಗಿರ್ಬೇಕು ಅಲ್ವಾ? ಸೊ ಹಾಲು ಚೆನ್ನಾಗಿ ಕೊಡ್ರಿ. ಅದನ್ನ ನಾನು ಹೇಳ್ಬಾರ್ದು. ಹೋದಾಗಿ ಮಕ್ಳಿಗೆ ಹೆಂಗ್ ಅನ್ಸ್ತದೆ? ಪ್ರತಿದಿನ ಒಂದು ದಿನಕ್ಕೆ ನಮ್ಗೆ ಹಾಗೆ ಅನ್ಸ್ಬೇಕಾದ್ರೆ ಪ್ರತಿದಿನ ಬರೋರ್ ಮಕ್ಳಿಗೆ ಎಷ್ಟು ನೋವಾಗ್ತದೆ. ಇದೇನಪ್ಪ ನಾವಿಂತ ಊಟ ಎಲ್ಲ ತಿನ್ಬೇಕಾ ಅನ್ಸ್ತದೆ. ಸೊ ಕ್ಲೀನ್ ಆಗಿರ್ರಿ, ಆ ಮಕ್ಕಳಿಗೆ ರೋಗಗಳು ಬರದಂತೆ ನೋಡ್ಕೊಳ್ಳಿ. ಓಕೆನಾ? ಇನ್ನು ಇದೆಲ್ಲ ಬೆಳಗ್ಗೆಯಿಂದನೇ ಎಲ್ಲ ಹೇಳಿದ್ದಾರೆ ಮೋಸ್ಟ್ಲಿ. ಹೇಗಿರ್ಬೇಕು ನೀವು, ಯಾವ ರೀತಿ ಕೈಗಳು ತೊಳಿಬೇಕು, ಮೆಥಡ್ಸ್ ಎಲ್ಲ ಹೇಳಿದ್ದಾರೆ. ಹಿಂಗ್ ತೊಳಿಬೇಕು, ಹೀಗ್ ತೊಳಿಬೇಕು, ಹಿಂಗ್ ಅನ್ಬೇಕೆಲ್ಲ ಹೇಳಿದ್ರಾ? ಡಾಕ್ಟರ್ ಬಂದಿದ್ರಾ? ಡಾಕ್ಟರ್ ಎಲ್ಲ ಹೇಳಿದ್ರಾ? ಸೊ ಅದನ್ನೆಲ್ಲ ನೀವು ಅಳವಡಿಸ್ಬೇಕು ನಿಮ್ಮ ಸ್ಕೂಲಲ್ಲಿ. ಮಕ್ಕಳಿಗೆ ನೀವು ಹೇಳ್ಬೇಕು, ಕೈಗಳು ಕೆಲವು ಮಕ್ಕಳು ಬರೀ ನೀರ್ ಹಾಕೊಂಡು ಹಿಂಗ್ ಅಂತಾರ ಅಷ್ಟೇ. ಹಿಂಗ್ ಅಂದಾಗ ಈ ವಿಚಾರ ಬಂದಾಗ ಮೊಟ್ಟೆಗಳೆಲ್ಲ ಕೊಡ್ತಾ ಇದ್ದೀರಾ? 6 ದಿನ ಶನಿವಾರ ಚಿಕ್ಕಿ ಕೊಡಿಸ್ಬೇಡ್ರಿ, ಚಿಕ್ಕಿ ನಿಲ್ಲಿಸಿ. ಬೇಕಾದ್ರೆ ಬಾಳೆಹಣ್ಣು ಕೊಡಿಸಿ. ಅದು ಯಾವಾಗ? ಶನಿವಾರ ಮಾತ್ರ, ಎಕ್ಸೆಪ್ಷನಲ್ ಕೇಸ್. ಶನಿವಾರ ಮಾತ್ರ. ಅಷ್ಟು ಬಿಟ್ರೆ ಬೇರೆ ದಿನಗಳಲ್ಲಿ ಕಡ್ಡಾಯ. ಶನಿವಾರನೂ ಮಗು ಏನಾದ್ರೂ ನಾನು ಮೊಟ್ಟೆ ತಿಂತೀನಿ ಅಂದ್ರೆ ಆ ದಿನನೂ ನೀವು ಮೊಟ್ಟೆನೇ ಕೊಡ್ಬೇಕು. ಮಗು ಏನನ್ನ ಯಾರಾದ್ರೂ ಬರ್ತಾರೆ, ಈಗ APF ಸಂಸ್ಥೆಯವರು ಪ್ರತಿಯೊಂದು ಶಾಲೆಗೆ ಹೋಗಿ ಚೆಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರು ಕೇಳಿದಾಗ ಮಾಡುವಾಗ ಮಾಡುವಂತ ಸ್ಥಳ ಕೆಲವು ಕಡೆ ಚೆನ್ನಾಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೆಲವು ಕಡೆ ಅಲ್ಲೇ ಅಡ್ಗೆ ಮಾಡ್ತಾ ಇರ್ತಾರೆ, ಅಲ್ಲೇ ಒಂದು ತೊಳೆಯೋದಕ್ಕೆ ಒಂದು ಜಾಗ ಇರುತ್ತೆ. ಅಲ್ಲಿ ಫಂಗಸ್ ಇರುತ್ತೆ, ಗ್ರೀನ್ ಕಲರ್ ಫಂಗಸ್ ಇರ್ತದೆ. ಅದ ಮೇಲೆ ಒಂದು ಸಣ್ಣ ಸಣ್ಣ ಹುಳುಗಳು ಕೂತಿರ್ತವೆ. ನಾವೇನಾಗುತ್ತೆ, ಅಡ್ಗೆ ಮಾಡುವಾಗ ಅಲ್ಲಿಂದ ಬಂದು ಇಲ್ಲಿ ಕೂತ್ಕೊಂಡ್ರೆ